ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ಮ್ಯಾಚು ಗುಜರಾತ್ ಟೈಟನ್ಸ್ ವರ್ಸಸ್ ಮುಂಬೈ ಇಂಡಿಯನ್ಸ್ ನಡುವೆ ಮ್ಯಾಚ್ ಇವತ್ತು ನಡೀತಾ ಇದೆ. ಸೊ ಈ ಮ್ಯಾಚ್ ಬಗ್ಗೆ ಕಂಪ್ಲೀಟ್ ಆಗಿ ಮಾತಾಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನಮ್ಮಲ್ಲಿ ಇರಲಿ ಅಂತ ಕೇಳ್ಕೊಂತ ಬನ್ನಿ. ಇವಾಗ ಯಾರು ಗೆಲ್ತಾರೆ ಆ್ಯಂಡ್ ಯಾರು ಸೋಲ್ತಾರೆ ಆ್ಯಂಡ್ ಪ್ಲೇ ಏನಾಗಿರ್ಬೋದು ಅಂತ ಕಂಪ್ಲೀಟ್ ಆಗಿ ನೋಡ್ಕೊಂಬರೋಣ. ಸೊ ಗೈಸ್, ಮೊದಲನೇದಾಗಿ ಇಬ್ರು ತಂಡನೂ ಕೂಡ ಮೊದಲನೇ ಮ್ಯಾಚ್ನ ಸೋತ್ಕೊಂಡು ಬರ್ತಾ ಇದ್ದಾರೆ. ಸೊ ಎಸ್ಪೆಷಲಿ GT ಮಾತ್ರ ಸಖತ್ ಡಿಸಪಾಯಿಂಟ್ ಆಗಿರ್ತಾರೆ. ಎಸ್ಪೆಷಲಿ ಆ ರೇಂಜ್ಗೆ ಚೇಸ್ ಮಾಡಿದಂಥವ್ರು ಲಾಸ್ಟಲ್ಲಿ ಎಡುತ್ತಾರೆ. ಸೊ ಇನ್ ಕೇಸ್ ಏನಾದರೂ ಅದು ಚೇಸ್ ಆಗಿತ್ತು ಅಂತಂದ್ರೆ ಒನ್ ಆಫ್ ದ ಬೆಸ್ಟ್ ಚೇಸ್ ಅಂತ ಹೇಳ್ತಾ ಇದೆ ಈ ಸೀಸನ್ ಅಲ್ಲಿ. ಸೊ ಆಲ್ರೆಡಿ ಅದಾಗಿಲ್ಲ. ಬಟ್ ಚೆನ್ನೈದು ಎಲ್ ಕ್ಲಾಸಿಕೋ ಮ್ಯಾಚ್ ಅಂತ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಬಟ್ ಮುಂಬೈ ಇಂಡಿಯನ್ಸ್ ಅವರು ಆ ರೀತಿ ಪರ್ಫಾರ್ಮೆನ್ಸ್ ಮಾಡೋಕ್ಕಾಗಿಲ್ಲ. ಬ್ಯಾಟಿಂಗ್ ಲೈನ್ ಅಪ್ ತುಂಬಾ ಕೊಲಾಪ್ಸ್ ಆಗ್ತಾ ಇದೆ. ಅಂಡ್ ಎಲ್ಲೋ ಒಂದ್ ಕಡೆ ನನ್ಗೆ ಅನ್ಸಿದೆ ಅಂತಂದ್ರೆ ಮುಂಬೈ ಇಂಡಿಯನ್ಸ್ ಅವರು ಮತ್ತೆ ತುಂಬಾ ಮಿಸ್ಟೇಕ್ಸ್ಗಳನ್ನ ಮಾಡ್ತಾ ಇದ್ದಾರೆ. ಹೈಪ್ಸ್ ಅಷ್ಟೊಂದಿದೆ, ಪ್ಲೇಯರ್ಸ್ಗಳು ಆ ಥರ ಇದ್ದಾರೆ. ಇವನ್ ಎಲ್ಲ ಇಂಡಿಯನ್ ಪ್ಲೇಯರ್ಸ್ ಅಲ್ಲಿ ಇರುವಂತ ಆ 4-5 ಜನ ಪ್ಲೇಯರ್ಸ್ಗಳು ಆ ಟೀಮಲ್ಲಿ ಇರೋದು. ಆಕ್ಚುಲಿ ಮುಂಬೈ ಇಂಡಿಯನ್ಸ್ ಲಾಸ್ಟ್ ಮ್ಯಾಚ್ ಸೋಲೋ ಕಾರಣ ನನ್ನ ಪ್ರಕಾರ ಸೊ ಹಾರ್ದಿಕ್ ಪಾಂಡ್ಯ ಅವರು ಇಲ್ಲ ಅಂಡ್ ಬುಮ್ರಾ ಅವರು ಇಲ್ಲ. ಸೊ ಇವತ್ತಿನ ಮ್ಯಾಚ್ಗೆ ಹಾರ್ದಿಕ್ ಪಾಂಡ್ಯ ಅವರು ಮಾತ್ರ ಜಾಯ್ನ್ ಆಗ್ತಾ ಇದ್ದಾರೆ ಅಂಡ್ ಬುಮ್ರಾ ಅವರು ಇವತ್ತಿನ ಮ್ಯಾಚ್ ಆಡ್ತಾ ಇಲ್ಲ ಗೈಸ್. ಮತ್ತೆ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಮುಂಬೈ ಇಂಡಿಯನ್ಸ್ ಕ್ಯಾಂಪ್ನ ಜಾಯ್ನ್ ಆಗ್ತಾ ಇದ್ದಾರೆ, ಇವತ್ತಿನ ಮ್ಯಾಚ್ ಆಡ್ತಾ ಇದ್ದಾರೆ. ಬಟ್ ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಪ್ಪ ಮುಂಬೈ ಇಂಡಿಯನ್ಸ್ಗೆ ಅಂತಂದ್ರೆ ಆಡಿರುವಂಥ 3 ಮ್ಯಾಚಸ್ಸು ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ಸೋತಿರೋದು. ಇಲ್ಲ ಒಂದ್ ಕಡೆ GT ಅವರು ತುಂಬಾ ಅಡ್ವಾಂಟೇಜ್ ಸಿಗುತ್ತೆ. ಯಾಕಂದ್ರೆ ನರೇಂದ್ರ ಮೋದಿ ಸ್ಟೇಡಿಯಂ ಇವತ್ತು ಕೂಡ ಹೈ ಸ್ಕೋರಿಂಗ್ ರನ್ಸ್ ಆಗುವಂತ ವೆನ್ಯೂ ಇವತ್ತಾಗುತ್ತೆ. ಆಕ್ಚುಲಿ ಪಿಚ್ ಕೂಡ ಚೆನ್ನಾಗಿದೆ. ಬಟ್ ಗೊತ್ತಿಲ್ಲ ರೆಡ್ ಸಾಯಿಲ್ ಯೂಸ್ ಮಾಡ್ತಾ ಇದಾರೋ ಇಲ್ಲ ಅಂತಂದ್ರೆ ಬ್ಲಾಕ್ ಸಾಯಿಲ್ ಯೂಸ್ ಮಾಡ್ತಾರೋ ಅಂತ. ಹೆಡ್ ಟು ಹೆಡ್ ರೆಕಾರ್ಡ್ ನೋಡಂಗಿದ್ರೆ ಇಲ್ಲಿ ತನಕ 5 ಮ್ಯಾಚ್ ನ ಆಡಿದ್ದಾರೆ. ಅದರಲ್ಲಿ ಗುಜರಾತ್ ಟೈಟನ್ಸ್ ಅವರು 3 ಮ್ಯಾಚ್ ನ ಗೆದ್ದಿದ್ದಾರೆ ಅಂಡ್ ಇಲ್ಲಿ MI ಅವರು 2 ಮ್ಯಾಚ್ ಗೆದ್ದಿದ್ದಾರೆ. ಸೊ 2 ಮ್ಯಾಚು ಕೂಡ ಅದು ಮುಂಬೈಯಲ್ಲಿ ಗೆದ್ಕೊಂಡಿರೋದು. ಬಟ್ ಇಲ್ಲಿ ಇನ್ನೊಂದೇನಪ್ಪ ಅಂತಂದ್ರೆ ಮುಂಬೈ ಇಂಡಿಯನ್ಸ್ ಪರವಾಗಿ ಜಸ್ಪ್ರೀತ್ ಬುಮ್ರಾ ಇಲ್ದೇ ಇರೋದು ಒನ್ ಆಫ್ ದ ಯೂಜ್ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ತೀನಿ. ಸೊ ಎಲ್ಲ ಕಡೆ ತುಂಬಾ ಜನ ಏನಂತಂದ್ರೆ ಮುಂಬೈ ಇಂಡಿಯನ್ಸ್ ವಿನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇವತ್ತಿನ ಮ್ಯಾಚ್ ಅಲ್ಲಿ ಸರ್ಪ್ರೈಸಿಂಗ್ 50-50 ಇದೆ ಗುರು. ಯಾಕಂದ್ರೆ ಅಷ್ಟೊಂದು ಪ್ರೆಡಿಕ್ಷನ್ ಸ್ಟ್ರಾಂಗ್ ಆಗಿ ಹೇಳಕ್ಕಾಗಲ್ಲ. ಯಾಕಂದ್ರೆ GTಗೂ ಕೂಡ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಕೂಡ ಕಾಣಿಸ್ತಾ ಇದೆ. ಸೊ ಬೌಲಿಂಗ್ ಡಿಪಾರ್ಟ್ಮೆಂಟ್ ತುಂಬಾ ಎಕ್ಸ್ಪೆನ್ಸಿವ್ ಆದ್ರು ಅಂತಾನೆ ಹೇಳ್ಬೋದು. ನಾನು ಅನ್ಕೊಂಡಿಲ್ಲ ಬಟ್ ಆ ರೇಂಜ್ ಸ್ಕೋರ್ ಬರುತ್ತೆ ಅಂತ. ಎಸ್ಪೆಷಲಿ ಮೊಹಮ್ಮದ್ ಸಿರಾಜ್ ಅವರು ಲಾಸ್ಟ್ ಓವರಲ್ಲಿ 24 ರನ್ ಕೊಡ್ತಾರೆ. ಶಶಾಂಕ್ ಸಿಂಗ್ ಅವರು ಹೊಡಿತಾರೆ ಆ ರೇಂಜ್ಗೆ. ಬಟ್ ಇವತ್ತು ಆ ಥರ ಆಗಲ್ಲ ಅಂತ ಅನ್ಕೊಂಡಿದ್ದೀನಿ. ಒಂದೇನಂತಂದ್ರೆ ಅಡ್ವಾಂಟೇಜ್ ಇವ್ರಿಗೆ ಹೋಮ್ ಗ್ರೌಂಡ್ ಆಗಿರುತ್ತೆ ಗುಜರಾತ್ ಟೈಟನ್ಸ್ ಅವ್ರಿಗೆ. ಅಂಡ್ 3-3 ಇಲ್ಲಿ ತನಕ ಆಡಿರೋ ಮ್ಯಾಚ್ಗಳು 3-3 ಇವರೇ ಗೆದ್ದಿದ್ದಾರೆ. GT ಅವರೇ ಗೆದ್ದಿದ್ದಾರೆ. MI ಅವರು ಇವ್ರ ಗ್ರೌಂಡ್ ಅಲ್ಲಿ ಬಂದು ಒಂದ್ ಸತಿನೂ ಗೆದ್ದಿಲ್ಲ. ಅಂಡ್ MI ಅಲ್ಲಿ ಮಾಡಿದ್ದೆಲ್ಲ MI ಅವರು ಅವ್ರ ಹೋಮ್ ಪಿಚ್ ಅಲ್ಲಿ ಗೆದ್ಕೊಂಡಿದ್ದಾರೆ. ಸೊ ಗೈಸ್, ಇನ್ನ ಪ್ಲೇಯಿಂಗ್ ಲೆವೆನ್ ಕಡೆ ಗಮನ ಕೊಡಂಗಿದ್ರೆ ಸೊ MI ಅವರು ಪ್ಲೇಯಿಂಗ್ ಲೆವೆನ್ ನೋಡ್ತಾ ಇದ್ರೆ ಫಸ್ಟ್ ನಾವು ಇಳಿಸ್ತಾ ಇದ್ದು ರೋಹಿತ್ ಶರ್ಮಾ ಅವರು ಮತ್ತೆ ರಿಯಾನ್ ರಿಕಲ್ಟನ್ ಅವರು ಇಳಿಸ್ತಾ ಇದೀವಿ ಇಲ್ಲಿ. ಸೊ ಒಟ್ನಲ್ಲಿ ರಿಯಾನ್ ರಿಕಲ್ಟನ್ ಅವರು ಒನ್ ಆಫ್ ದ ಬೆಸ್ಟ್ ಕಂಟೆಂಟ್ ಅಂತ ಪ್ರೂವ್ ಮಾಡ್ಕೊಳ್ತಾ ಇದ್ದಾರೆ. ಎಸ್ಪೆಷಲಿ ಮೊದಲನೇ ಮ್ಯಾಚ್ ಅಲ್ಲಿ ಅದೇ ರೀತಿ ಇಂಟೆಂಟ್ ಅಲ್ಲಿ ಆಡಕ್ ಹೋದ್ರು. ಬಟ್ ಅನ್ಫಾರ್ಚುನೇಟ್ಲಿ ಡಿಸ್ಮಿಸಲ್ ಆಯಿತು. ಬಟ್ ಇವತ್ತಿನ ಮ್ಯಾಚ್ ಅಲ್ಲಿ ಸಖತ್ತಾಗಿ ಹೊಡಿತಾರೆ. ಅಂಡ್ ಎಸ್ಪೆಷಲಿ ರೋಹಿತ್ ಶರ್ಮಾ ಅವರು ಡಿಸಪಾಯಿಂಟ್ ಆಗಿರ್ತಾರೆ 0ಗೆ ಔಟ್ ಆದ್ನಲ್ಲ ಅಂತ. ಬಟ್ ಇವತ್ತು ಆ ಥರ ಆಗಕ್ಕೆ ಚಾನ್ಸ್ ಇಲ್ಲ. ರೋಹಿತ್ ಶರ್ಮಾ ಮಿನಿಮಮ್ ಒಂದು 50 ರನ್ಸ್ ಅಂತೂ ಬಂದೇ ಬರುತ್ತೆ. ಅಂಡ್ ಇನ್ನೊಂದು ಕಡೆ ಪೋರ್ಟ್ನಲ್ಲಿ ಓಪನಿಂಗ್ ಪಾರ್ಟ್ನರ್ಶಿಪ್ ಹೇಳಬೇಕು ಅಂದ್ರೆ ಅಬೌವ್ 6 overs ಅಲ್ಲಿ ಪವರ್ ಪ್ಲೇ ಅಲ್ಲಿ ಮಿನಿಮಮ್ 60-65 ರನ್ಸ್ ಬಂದೇ ಬರುತ್ತೆ ಇವತ್ತಿನ ಮ್ಯಾಚ್ ಅಲ್ಲಿ. ಸೊ ಬ್ಯಾಟಿಂಗ್ ಫಸ್ಟ್ ಆಡ್ತಾ ಇದ್ದಾರೆ ಅಂತಂದ್ರೆ ಸೆಕೆಂಡ್ ಗೊತ್ತಿಲ್ಲ. ಸೆಕೆಂಡ್ ಬಂದಾಗ ಡಿಫ್ರೆಂಟ್ ಚೇಸಿಂಗ್ ಬಂದಾಗ ಡಿಫ್ರೆಂಟ್ ಆಗಿ ಯೋಚನೆ ಮಾಡಬೇಕಾಗುತ್ತೆ. ಬಟ್ ಮೊದಲನೇ ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಅಂತಂದ್ರೆ ಇಬ್ರಿಗೂ ಕೂಡ ಪ್ರೆಷರ್ ಇರಲ್ಲ, ಹೊಡಿ ಆಟನೇ ಆಡ್ತಾರೆ. ಸೊ ಮೊದಲನೇ ಓವರ್ ಪವರ್ ಪ್ಲೇ ಅಲ್ಲಿ 60-65 ರನ್ಸ್ ಬರುತ್ತೆ. ಅಂಡ್ ಇವರಿಬ್ಬರಲ್ಲಿ ಆಕ್ಚುಲಿ ರೋಹಿತ್ ಶರ್ಮಾ ಅವರು ಹೈಯೆಸ್ಟ್ ರನ್ ಗೆಟರ್ ಆಗ್ತಾರೆ. ರಿಯಾನ್ ರಿಕಲ್ಟನ್ ಮತ್ತೆ ರೋಹಿತ್ ಶರ್ಮಾ ಮಧ್ಯ ನಾನು ಹೇಳ್ತೀನಿ. ನೆಕ್ಸ್ಟ್ ನಾವು ಇಳಿಸ್ತಾ ಇರೋದು ತಿಲಕ್ ವರ್ಮಾ ಅವ್ರನ್ನ ಇಳಿಸ್ತಾ ಇದೀವಿ. ಅಂಡ್ ಅದಾದ್ಮೇಲೆ ಸೂರ್ಯಕುಮಾರ್ ಯಾದವ್ ಅವ್ರನ್ನ ಇಳಿಸ್ತಾ ಇದೀವಿ. ಅಂಡ್ ವಿಲ್ ಜಾಕ್ಸ್ ಕೂಡ ಇಳಿಸ್ತಾ ಇದೀವಿ ನಾವು. ಸೊ ಗೈಸ್, ವಿಲ್ ಜಾಕ್ಸ್ ಅನ್ನ ಫ್ಲೋಟರ್ ಆಗಿ ಯೂಸ್ ಮಾಡ್ಕೊಳ್ಬಹುದು. ಯಾಕಂದ್ರೆ ವಿಲ್ ಜಾಕ್ಸ್ ಅವರು ಯೂಶಲಿ ಫಿನಿಶಿಂಗ್ ಮಾಡೋ ರೋಲ್ ಅಲ್ಲಿ ಇಲ್ಲ. ಆಕ್ಚುಲಿ ಯೂಶಲಿ ಅವರು ನಂಬರ್ 2ಗೆ ಇಲ್ಲ ಪವರ್ ಪ್ಲೇ ಓಪನಿಂಗ್ ಅಲ್ಲಿ ಬಂದು ಆಡುವಂತ ವ್ಯಕ್ತಿ. ಬಟ್ ಈಗ ಮುಂಬೈ ಇಂಡಿಯನ್ಸ್ ಅವ್ರ ಕಡೆ ಸ್ವಲ್ಪ ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಫಿನಿಶಿಂಗ್ ರೋಲ್ ಅಲ್ಲಿ ಕಾಣಿಸ್ಕೊಳ್ತಾ ಇರೋದು ಹಾರ್ದಿಕ್ ಪಾಂಡ್ಯ. ಅವ್ರ ಜೊತೆ ಇವರು ಇದ್ರು ಎಲ್ಲೋ ಒಂದ್ ಕಡೆ ಜಾಸ್ತಿ ಹೆಲ್ಪ್ ಆಗುತ್ತೇನೋ ಅಂತ ಅನಿಸ್ತಾ ಇದೆ. ಸೊ ನೋಡೋಣ ಯಾವ ರೀತಿ ವರ್ಕ್ ಮಾಡ್ತಾರೆ ವಿಲ್ ಜಾಕ್ಸನ್ ಅವ್ರ ಮೇಲೆ ಅಂತ ಗೊತ್ತಾಗುತ್ತೆ. ವಿಲ್ ಜಾಕ್ಸ್ ಔಟ್ ಆದ್ಮೇಲೆ ನೆಕ್ಸ್ಟ್ ನಾವು ಕ್ಯಾಪ್ಟನ್ ನ ಇಳಿಸ್ತಾ ಇದೀವಿ ಗೈಸ್ ಇವತ್ತಿನ ಪಂದ್ಯದಲ್ಲಿ. ಸೊ ಮೊದಲೇ ಬಾರಿಗೆ ಕ್ಯಾಪ್ಟನ್ ಆಗಿ ಬರ್ತಾ ಇದ್ದಾರೆ ಹಾರ್ದಿಕ್ ಪಾಂಡ್ಯ ಅವರು ಇವತ್ತಿನ ಮ್ಯಾಚ್ಗೆ. ಇವತ್ತು ಚೆನ್ನಾಗಿ ಆಡ್ತಾರೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಹಾರ್ದಿಕ್ ಪಾಂಡ್ಯ ಅವರು ಹೈ ಆನ್ ಕಾನ್ಫಿಡೆನ್ಸ್ ಅಲ್ಲಿ ಇರ್ತಾರೆ. ಎಸ್ಪೆಷಲಿ ಚಾಂಪಿಯನ್ಸ್ ಟ್ರೋಫಿ ಗೆತ್ಕೊಂಡು ಬಂದ್ಮೇಲೆ ಅಂತೂ ಹೈ ಆನ್ ಕಾನ್ಫಿಡೆನ್ಸ್ ಅಲ್ಲಿ ಇರ್ತಾರೆ ಗುರು. ಬಟ್ ಗೈಸ್, ಇಲ್ಲಿ ಆಕ್ಚುಲಿ ಏನಪ್ಪಾ ಅಂತಂದ್ರೆ ಮುಂಬೈ ಇಂಡಿಯನ್ಸ್ ಕಡೆ ಬೌಲಿಂಗ್ ಲೈನ್ ಅಪ್ ನೋಡ್ತಾ ಇದ್ರೆ ಸಕ್ಕದಾಗಿ ಕಾಣಿಸ್ತಾ ಇದೆ. ಒಂದ್ ಕಡೆ ಟ್ರೆಂಟ್ ಬೋಲ್ಟು, ಇನ್ನೊಂದ್ ಕಡೆ ದೀಪಕ್ ಚಹಾರು, ಇನ್ನೊಂದು ಕಡೆ ಯಾರಪ್ಪ ಅಂತಂದ್ರೆ ಮಿಚೆಲ್ ಸ್ಯಾಂಡ್ನರ್ ಅವರು. ಸೊ ಈಗ ವಿಘ್ನೇಶ್ ಪುತ್ತೂರ್ ಅಂತ ಒಂದು ಹೊಸ ಆಟಮ್ ಬಾಂಬ್ ನ ತಯಾರು ಮಾಡಿದ್ರೆ. ಕೇರಳದ ಚಿಕ್ಕ ಹುಡುಗ ಪಾಪ, ಇನ್ನೂ ಜಸ್ಟ್ 22 ವರ್ಷ ಹುಡುಗನ್ಗೆ. ಸೊ ಅವ್ರದ್ದೊಂದು ಸ್ಟೋರಿ ಇದೆ. ಬಟ್ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಒಂದು ವಿಡಿಯೋನೇ ಸಪರೇಟ್ ಆಗಿ ವಿಡಿಯೋ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಆಟೋ ಡ್ರೈವರ್ ಮಗ ಗುರು ಪಾಪ ಹುಡುಗ. ಸೊ ಆ ಹುಡುಗನ ಟ್ಯಾಲೆಂಟ್ ಅಂಟು ಇವನ್ ಸೀನಿಯರ್ ಲೆವೆಲ್ ಕೇರಳ ಕ್ರಿಕೆಟ್ ಅಸೋಸಿಯೇಷನ್ ಅಲ್ಲೂ ಕೂಡ ಅವ್ರು ಆಡಿಲ್ಲ. ಜಸ್ಟ್ ಲೀಗ್ ಮ್ಯಾಚಸ್ ಅಲ್ಲಿ ಆಡ್ತಾ ಇರ್ತಾರಲ್ಲ, ಆ ಮ್ಯಾಚಸ್ ಗಳಲ್ಲಿ ಯಾರೋ ಮುಂಬೈ ಇಂಡಿಯನ್ಸ್ ನ ಟ್ಯಾಲೆಂಟ್ ಹಂಟೋರು ಅವನ್ನ ಕರ್ಕೊಂಡ್ಬಂದು ಸೌತ್ ಆಫ್ರಿಕಾ ಕಳಿಸಿದ್ದಾರೆ. SA T20 ಏನು ಈಗ ರೀಸೆಂಟ್ ಆಗಿ ನಡೀತು ಗೊತ್ತಾ, ಆ SA T20 ಅಲ್ಲಿ ನೀನು ಕೂಡ ಒಬ್ಬ ನೆಟ್ ಬೌಲರ್ ಆಗಿ ಹೋಗಪ್ಪ ಅಂತ ಇವರೇ ಕಾಸು ಕೊಟ್ಟು ಮುಂಬೈ ಇಂಡಿಯನ್ಸ್ ಅವರು ಕಳಿಸಿರೋದು. ಸೊ ಮುಂಬೈ ಇಂಡಿಯನ್ಸ್ ಇಬ್ರ ಎಷ್ಟು ಜನನ ನಮ್ಮ ಟೀಮ್ ಇಂಡಿಯಾಗೆ ಕೊಡುಗೆ ಕೊಟ್ಟಿದ್ದಾರೆ. ಸೊ ಇವನ್ ಅವರು ಒಂದು ಟೀಮ್ಗೆ ಹಾಕೊಂಡು ಡೆವಲಪ್ ಮಾಡಿ ಟ್ರೈನಿಂಗ್ ಕೊಟ್ಟು ಸೊ ಇಲ್ಲಿಗೆ ತಗೊಂಬಂದು ಇಡ್ತಾ ಇದ್ದಾರೆ ನಮ್ಮ ಇಂಡಿಯನ್ ಟೀಮ್ಗೆ. ಸೊ ಮುಂಬೈ ಇಂಡಿಯನ್ಸ್ ಒಂದು ಬೆಸ್ಟ್ ಏನಪ್ಪಾ ಅಂತಂದ್ರೆ ಆ ಕೋಟದಲ್ಲಿ ಇರುವಂತ ಮುಂಬೈ ಇಂಡಿಯನ್ಸ್ ಯಾರೇ ಪ್ಲೇಯರ್ ಮುಂಬೈ ಇಂಡಿಯನ್ಸ್ ಒಂದೇ ಒಂದ್ಸತಿ ಆಡಿರ್ಲಿ ಸಾಕು. ಬೇರೆ ಪ್ಲೇಯರ್ಗೆ ಹೋಗಿರ್ಲಿ, ಅವ್ರಿಗೆ ಜಿಮ್
ಜಿಮ್ ಫೆಸಿಲಿಟೀಸು, ಈವನ್ 5 ಸ್ಟಾರ್ ಹೋಟೆಲಿ ಫುಡ್ಡು ಕೂಡ ಫ್ರೀ ಅಂತೆ, ನೀವು ಯಾವಾಗಾದರೂ ಹೋಗಿ ಊಟ ಮಾಡ್ಬೋದಂತೆ. ಸೊ ಆ ಥರ ಆಕ್ಸಿಸ್ ಕೊಟ್ಟಿರೋದು ಯಾರಪ್ಪ ಅಂದರೆ ಅಂಬಾನಿ ಅವರು. ಸೊ ಹೋಪ್ ದಟ್ ಇದು ಒಂದು ಒಳ್ಳೆ ಸ್ಪೋರ್ಟ್ಸ್ಗೆ ಇದೊಂಥರ ಯೂಜ್. ಇವನ್ ನೀವು ಮೊನ್ನೆ ಒಂದು ವಿಡಿಯೋ ನೋಡಿದೆ, ಸೊ ಅವ್ರು ಸೋತಿದ್ರು ಕೂಡ ಈ ಹುಡುಗನ ಲೈಕ್ ವಿಘ್ನೇಶ್ ಪುತ್ತೂರ್ ಅವ್ರಿಗೆ ಬ್ಯಾಡ್ಜ್ ಕೊಡ್ತಾರೆ. ಅವರು ನೀತಾ ಅಂಬಾನಿ ಅವರು ಅದೇ ಪ್ಲೇಯರ್ ಆಫ್ ದ ಮ್ಯಾಚ್ ತರ ಅವರು ಒಂದು ಬ್ಯಾಟ್ಸ್ ಕೊಡ್ತಾರೆ. ಸೊ ಒನ್ ಆಫ್ ದ ಬೆಸ್ಟ್ ಓನರ್ ಅಂತ ಅನ್ಸುತ್ತೆ ಗುರು ಆಕ್ಚುಲಿ ಮುಂಬೈ ಇಂಡಿಯನ್ಸ್ ನೋಡಿದ್ರೆ. ಸೊ ಕ್ಯಾಂಪ್ ಚೆನ್ನಾಗಿದೆ, ಲೈಕ್ ಎಲ್ಲ ಎನ್ವೈರನ್ಮೆಂಟ್ ಕೂಡ ಚೆನ್ನಾಗಿದೆ. ಹೋಪ್ ದಟ್ ಈ ಏನು ಕ್ಯಾಪ್ಟನ್ಸಿ ಇಶ್ಯೂನ ರಿಸಾಲ್ವ್ ಮಾಡಿಕೊಂಡು ಎಲ್ಲರೂ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಪಿಚ್ಚಿಂಗ್ ಆಗಲಿ ಅಂತ ಅನಿಸುತ್ತೆ. ನೋಡೋಣ ಗೈಸ್, ಇವತ್ತು ಅಂದ್ರೆ ಟಫ್ ಫೈಟ್ ಇರುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನಿಮ್ಗೇನು ಅನ್ಸುತ್ತೆ ಈ ಎರಡು ತಂಡಗಳನ್ನ ನೋಡ್ತಾರೆ, ಯಾರು ಗೆಲ್ಬಹುದು ಕಮೆಂಟ್ ಮಾಡಿ ತಿಳಿಸಿ, ನೋಡೋಣ ಗೈಸ್. GT ಪ್ಲೇಯಿಂಗ್ ಲೆವೆನ್ ಕಡೆ ಗಮನ ಕೊಡ್ತಾ ಇದ್ದಾರೆ. ಸೊ ಗಿಲ್ ಅವರು ಮತ್ತೆ ಸಾಯಿ ಸುದರ್ಶನ್ ಅವರು ನಾವು ಫಸ್ಟ್ ಇಳಿಸ್ತಾ ಇದ್ದೀನಿ. ಸೊ ನೆನ್ನೆ ಚೆನ್ನಾಗಿ ಆಡಿದ್ರು. ಸಾಯಿ ಸುದರ್ಶನ್ ಒಂದು ಸ್ವಲ್ಪ ಡಾಟ್ ಬಾಲ್ಗಳನ್ನ ನುಂಗಿದ್ರು, ಬಟ್ ಅದಾದ್ಮೇಲೆ ಸಖತ್ತಾಗಿ ಆಡಿದ್ರು, ಹೈಯೆಸ್ಟ್ ರನ್ ಗೆಟರ್ ಆದ್ರು. ಬಟ್ ಅದಾದ್ಮೇಲೆ ನೆಕ್ಸ್ಟ್ ನನಗೆ ಆಕ್ಚುಲಿ ಏನು ಅನಿಸ್ತಾ ಇದೆ ಅಂತಂದ್ರೆ ಜಾಸ್ ಬಟ್ಲರ್ ಅವ್ರನ್ನ ಇಳಿಸ್ಬೇಕು, ಶುಭನ್ ಗಿಲ್ ಅವರು 1 ಡೌನ್ ಬಂದು ಆಡಬೇಕು ಅಂತ ಅನಿಸ್ತಾ ಇದೆ. ಯಾಕಂತಂದ್ರೆ ಶುಭನ್ ಗಿಲ್ ಯೂಶಲಿ ಓಪನಿಂಗ್ ಮಾಡ್ತಾರೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ನನಗೆ ಜಾಸ್ ಬಟ್ಲರ್ ಅವ್ರನ್ನ ಎಲ್ಲೋ ಒಂದು ಕಡೆ ಡೌನಲ್ಲಿ ಕಳ್ಸೋದು ಬದಲು ಸ್ಟಾರ್ಟಿಂಗ್ ಪವರ್ ಪ್ಲೇಯಲ್ಲಿ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಅವ್ರ ಜೊತೆ ಸಾಯಿ ಸುದರ್ಶನ್ ಅವರು ಕಳಿಸೋದು ತುಂಬ ಒಳ್ಳೇದಾಗುತ್ತೆ, ರೈಟ್ ಆ್ಯಂಡ್ ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನ್. ಸೊ ಹೋಪ್ ದಟ್ GT ಅವರು ಮೊನ್ನೆ ಮಾಡಿದಂಥ ಮಿಸ್ಟೇಕ್ ಮಾಡೋದು ಬೇಡ. ನೆಕ್ಸ್ಟ್ ನಾವು ಇಳಿಸ್ತಾ ರುದರ್ಫೋರ್ಡ್ ಮತ್ತೆ ಶಾರುಖ್ ಖಾನ್ ಅವ್ರನ್ನ ಇಳಿಸ್ತಾ ಇದ್ದೀನಿ. ಸೊ ರುದರ್ಫೋರ್ಡ್ ಅವರು ಮೊನ್ನೆ ಮ್ಯಾಚ್ ಚೆನ್ನಾಗಿ ಆಡಿದ್ರು, ಬಟ್ ಅನ್ಫಾರ್ಚುನೇಟ್ಲಿ ಅವರೇ ಮಿಸ್ಟೇಕ್ ಮಾಡ್ಕೊಂಡಿದ್ದಂತಂದ್ರೆ ಅಂದ್ರೆ ವೈಡ್ ಆರ್ಕರ್ನ ಪಿಕ್ ಮಾಡದೇ ಇರೋದು. ಬಟ್ ಇಟ್ಸ್ ಓಕೆ, ಒಳ್ಳೆ ಪ್ಲೇಯರ್ ಗುರು ಆಕ್ಚುಲಿ, ಅವರು ಚೆನ್ನಾಗಿ ಆಡ್ತಾರೆ. ಅವ್ರ ಜೊತೆಗೆ ಶಾರುಖ್ ಖಾನ್ ಅವರು ಇದ್ದೇ ಇರ್ತಾರೆ ಮಿಡಲ್ ಆರ್ಡರ್ ಅಲ್ಲಿ. ಸೊ ಇದಾದ್ಮೇಲೆ ಫಿನಿಶಿಂಗ್ ಬರೋದು ರಾಹುಲ್ ಟಿವಾಟಿಯಾ. ಹೌದು ಗೈಸ್, ಅದಾದ್ಮೇಲೆ ನೆಕ್ಸ್ಟ್ ನಾವು ಇಳಿಸ್ತಾ ಇದ್ದು ರಶೀದ್ ಖಾನ್ ಅವ್ರನ್ನ ಇಳಿಸ್ತಾ ಇದ್ದೀನಿ. ಸೊ ರಶೀದ್ ಖಾನ್ ಅವರು ಒಬ್ಬ ಫಿನಿಶರ್ ಗುರು, ನೆನಪಿರ್ಲಿ, ಆಲ್ರೌಂಡರ್ ಅವರು ಕೂಡ. ನೆಕ್ಸ್ಟ್ ಇದಾದ್ಮೇಲೆ ಕಿಶೋರ್ ಅವರು ಬರ್ತಾರೆ, ಅಂಡ್ ಅರ್ಷದ್ ಖಾನ್, ಸಿರಾಜ್ ಅವರು, ಅಂಡ್ ಲಾಸ್ಟ್ ಅಲ್ಲಿ ರಬಾಡ್ ಅವ್ರನ್ನ ಇಳಿಸ್ತಾ ಇದೀವಿ. ಸೊ ಇವತ್ತು ಮ್ಯಾಚ್ ಅಲ್ಲಿ ರಬಾಡ್ ಅವರು ಕ್ರೂಷಿಯಲ್ ಆಗಿ ಆಗ್ತಾರೆ ಗೈಸ್. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಮುಂಬೈ ಇಂಡಿಯನ್ಸ್ ನ ಕಟ್ಟಾಕ್ಬೇಕು ಅಂತಂದ್ರೆ ಸಿರಾಜು ಮತ್ತೆ ಮೇನ್ ಥಿಂಗ್ ರಬಾಡ್ ಅವರು ಕೈಗೊಳ್ಳಲೇಬೇಕು, ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ಅಂಡ್ ಎಸ್ಪೆಷಲಿ ರಶೀದ್ ಖಾನ್ ಮೇಲೆ ತುಂಬಾ ಭರವಸೆ ಇಕ್ಕಿರ್ತಾರೆ, ಅವರೇ ವಿಕೆಟ್ ಟೇಕರು ಯಾರಪ್ಪ ಸದ್ಯಕ್ಕೆ ಅಂತಂದ್ರೆ ರಶೀದ್ ಖಾನ್ GT ಪರವಾಗಿರೋದು. ಎಸ್ ಗೈಸ್, ಇದಾಗಿತ್ತು ನಮ್ಮ ಒಂದು ಎರಡೂ ತಂಡದ ಒಂದು ಪ್ಲೇಯಿಂಗ್ ಲೆವೆನ್. ಸೊ ಗೈಸ್, ನಿಮ್ಮ ಪ್ಲೇಯಿಂಗ್ ಲೆವೆನ್ ಏನಾಗಿರ್ಬೋದು ಒಂದು ಎರಡು ತಂಡದ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ನೋಡಬೇಕು ನಿಮ್ಮ ಪ್ಲೇಯಿಂಗ್ ಲೆವೆನ್ ಏನಾಗಿರುತ್ತೆ ಅಂತ. ಪ್ರೆಡಿಕ್ಷನ್ ಪ್ರಕಾರ ನೋಡೋ ಹಾಗಿದ್ರೆ ಎರಡು ಕಡೆನೂ 50-50% ಇದೆ. ಬಟ್ ನಮ್ಮ ಪ್ರೆಡಿಕ್ಷನ್ ಪ್ರಕಾರ ಇವತ್ತು GT ಗೆಲ್ತಾರೆ. ಯಾಕಂದ್ರೆ GT ಪರವಾಗಿ ತುಂಬ ಬ್ಯಾಟ್ಸ್ಮನ್ಸ್ಗಳಿದ್ದಾರೆ, ಆ್ಯಂಡ್ ಎಸ್ಪೆಷಲಿ ಮಿಡಲ್ ಆರ್ಡರ್ಸಲ್ಲಿ ಆಡುವಂಥ ಕೆಪಬಿಲಿಟಿ ಇರುವಂಥ ಪ್ಲೇಯರ್ಸ್ಗಳೇ ಇರೋದು. ಆ್ಯಂಡ್ ಮೋರ್ ಓವರ್ ಹೋಮ್ ಪಿಚ್ ಸಪೋರ್ಟ್ ಇರುತ್ತೆ. ಎಕ್ಸಾಕ್ಟ್ಲಿ. ಸೊ GT ಇವತ್ತೇನಾದರೂ ಟಾಸ್ ವಿನ್ ಆಯಿತು ಅಂದರೆ ಚೇಸ್ನ ತೊಗೊತಾರೆ. ಸೊ ಹೋಪ್ ದಟ್ ನೆನ್ನೆ ಮಾಡಿದ ಮಿಸ್ಟೇಕ್ ಮಾಡೋಂಗಿಲ್ಲ. ಆ್ಯಂಡ್ ಬೌಲಿಂಗ್ ಲೈನಪ್ ತುಂಬ ಚೆನ್ನಾಗಿದೆ, ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಆಶೀಶ್ ನೆಹರ್ ಅವರು ಸಖತ್ತಾಗಿ ಐಡಿಯಾಗಳು ಉಪಯೋಗಿಸ್ತಾರೆ. ಸೊ ಇವತ್ತು GT ಗೆಲ್ತಾರೆ ಗೈಸ್. ನಿಮ್ಗೆ ಏನು ಅನ್ಸುತ್ತೆ, ಯಾರು ಗೆಲ್ಬೋದು ಕಮೆಂಟ್ ಮಾಡಿ ತಿಳಿಸಿ. ಸೊ ಗೈಸ್, ಇದಾಗಿತ್ತು ನಮ್ಮ ಒಂದು ಪ್ರಿವ್ಯೂ. ಸೊ ಏನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇನ್ನೇರಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.